ಅಧ್ಯಕ್ಷ ಸ್ಥಾನದಿಂದ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಗೇಟ್ ಪಾಸ್ ಆಗೋದು ಫಿಕ್ಸ್. ತಾಂತ್ರಿಕ ಅಂಶವನ್ನ ಮುಂದಿಟ್ಟು ರಾಜ್ಯಪಾಲರ ಆದೇಶ ಹೈಕೋರ್ಟ್ನಿಂದ ರದ್ದಾಗಿದೆ. ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಅಮಾನತ್ತು ಶಿಫಾರಸ್ಸಿಗೆ ಮುಂದಾಗಿದೆ ಸರ್ಕಾರ. ಆಗಸ್ಟ್ 21ರ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸು. ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಶಿಫಾರಸಿಗೆ ನಿರ್ಧಾರ ಆಗುತ್ತೆ. 7 ದಿನದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮರು ನೇಮಕಕ್ಕೆ ಆದೇಶ ಕೊಟ್ಟಿದ್ದಂತಹ ಹೈಕೋರ್ಟ್ ಈಗ ಶುಕ್ರವಾರದ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸಾಗತ್ತಾ? ಅಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮರು ನೇಮಕದ ಡೆಡ್ಲೈನ್ನ ಒಳಗೆ ಅಮಾನತಿಗಾಗಿ ಶಿಫಾರಸಾಗುವ ಸಾಧ್ಯತೆ ಇದೆ. ನಿಯಮದಂತೆ ಕ್ರಮ ತೆಗೆದುಕೊಳ್ಳಲು ಅವಕಾಶ ಇದೆ ಅಂತ ಹೈಕೋರ್ಟ್ ಹೇಳಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವರದಿಯ ನಂತರ ರಾಜ್ಯಪಾಲರು ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತು ಮಾಡಿದ್ರು. ಈಗ ಸಂಪುಟದ ಒಪ್ಪಿಗೆ ಇಲ್ಲದೆ ಅಮಾನತು ಆದೇಶ ಮಾಡಿದ್ದಂತಹ ರಾಜ್ಯಪಾಲರ ಆದೇಶ ಹೈಕೋರ್ಟ್ನಲ್ಲಿ ಶಿವಶಂಕರಪ್ಪ ಪ್ರಶ್ನೆ ಮಾಡಿದ್ರು. ಆಗಸ್ಟ್ 21ರ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸಾಗತ್ತಾ? ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಈಗ ಶಿಫಾರಸಿಗೆ ನಿರ್ಧಾರ ಆಗಿದೆ. 7 ದಿನದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮರು ನೇಮಕಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ನಿನ್ನೆ ದಾಳಿಯಲ್ಲಿ ಸಿಕ್ಕ ದಾಖಲೆಗಳನ್ನು ಮುಂದಿಟ್ಟು ಇಡಿಯಿಂದ ವಿಚಾರಣೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಶಿವಶಂಕರಪ್ಪ ಸುಮಾ ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಪಶುವೈದ್ಯಾಧಿಕಾರಿ ನೇಮಕ ದಾಖಲೆಗಳನ್ನು ಮುಂದಿಟ್ಟು ಇಡಿ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದೆ. ಶಿವಶಂಕರಪ್ಪ ಕುಟುಂಬದ 4 ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಅಧಿಕಾರಿಗಳ ಬಳಿ ಇದೆ. ಡಾಲರ್ಸ್ ಕಾಲನಿ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ವಿಚಾರಣೆ ನಡೀತಾ ಇದೆ. ನಿನ್ನೆ ಬೆಳಿಗ್ಗೆ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್ ಅನ್ನ ನೀಡಿತ್ತು. ಒಟ್ಟು ರಾಜ್ಯದ 8 ಜಿಲ್ಲೆಗಳಲ್ಲಿ ರೇಡ್ ಅನ್ನ ಮಾಡಿತು. ಶಿವಶಂಕರಪ್ಪ ಸಾಹುಕಾರ ಮನೆ, ಕಚೇರಿ ಹಾಗೂ ಸಂಬಂಧಿಗಳ ಕಚೇರಿ ಎಲ್ಲದರ ಮೇಲೂ ಕೂಡ ರೇಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪ ಸಾಹುಕಾರ್ ವಿಚಾರಣೆ ಕೂಡ ನಡೀತಾ ಇದೆ. ಇಡಿ ವಿಚಾರಣೆಯನ್ನ ಮಾಡ್ತಾ ಇದೆ. ದಾಖಲೆಗಳನ್ನ ಸಂಗ್ರಹಿಸಿ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.